ದಿನ ಕರ್ನಾಟಕ ರಾಜ್ಯ ಬಲಗೈ ಒಕ್ಕೂಟಗಳ ಒಂದು ನ್ಯಾಯಮೂರ್ತಿ ನಮ್ಮ ನಾಗಮೋಹನ್ ದಾಸ್ ಅವರ ವರದಿ ಏನು ದೋಷಪೂರಿತವಾಗಿದೆ ಅಂತಕ್ಕಂಥದನ್ನ ನಾವು ಅದನ್ನು ಸರಿಪಡಿಸಬೇಕು ಅಂತೇಳಿ ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ. ನಾಗಮೋಹನ್ ದಾಸ್ ಅವರು ಕೊಟ್ಟಿರ್ತಕ್ಕಂಥ ವರದಿ ಪ್ರಕಾರ ಕೇವಲ ಬಲಗೈ ಜಾತಿಗಳಿಗೆ ಮಾತ್ರ ಅದು ಅನ್ಯಾಯ ಆಗಿದೆ ಅಂತಕ್ಕಂಥದ್ದು ಇಡೀ ವರದಿಯ ಒಂದು ಸಾರಾಂಶ ಆಗಿದೆ. ಆ ವರದಿಯಲ್ಲಿರ್ತಕ್ಕಂಥದ್ದನ್ನ ತಾಲೂಕುವಾರು ಮತ್ತು ಜಿಲ್ಲಾವಾರುಗಳಲ್ಲಿ ಜನಸಂಖ್ಯೆ ನಮ್ಮ ಒಂದು ಬಲಗೈ ಜಾತಿಗಳ ಒಕ್ಕೂಟದ ಸಮುದಾಯದ ಒಂದು ರೀತಿಗಳೇನಿದ್ದಾವೆ ಆ ಜಾತಿಯ ನಮೂದನೆಯಲ್ಲಿ ಏನಾಗಿದೆ, ಏರುಪೇರಾಗಿದೆ. ಸುಮಾರು 5,500 ಲಕ್ಷ ಜನ ಇವತ್ತು ಆ ಒಂದು ಸಮುದಾಯದಿಂದ ವಂಚಿತರಾಗಿದ್ದಾರೆ. ಜೊತೆಗೆ ನಮ್ಮ ಸಮುದಾಯಕ್ಕೆ ಈ ಏನು ರೋಸ್ಟರ್ ಬಿಂದು ಒಂದು ಇದರಲ್ಲಿ ಉದ್ಯೋಗವನ್ನ ಕಲ್ಪಿಸಿಕೊಡ್ಲಿಕ್ಕೆ ಮಾಡ್ತಾ ಇದ್ದಾರೆ, ಅದು ಕೂಡ ಅನ್ಯಾಯದ ರೀತಿಯಲ್ಲಿದೆ. ಈ ನಮ್ಮ ಅಣ್ಣ ತಮ್ಮಂದಿರು ಕೊಟ್ಟಿರ್ತಕ್ಕಂಥ ವರದಿ ಪ್ರಕಾರವಾಗಿ ನಾವು ಈ ಸಮುದಾಯದಲ್ಲಿ ನಮಗೂ ಕೂಡ ಸರಿಸಮಾನವಾಗಿರ್ತಕ್ಕಂಥ ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕನ್ನು ಕೊಡಬೇಕು ಅಂತೇಳಿ ನಾವು ಒತ್ತಾಯಿಸ್ತೀವಿ. ಯಾವುದೇ ಜಾತಿಯನ್ನು ನಾವು ಇವತ್ತು ಅಲಗಳೆದಾಗ್ಲಿ ಅಥವಾ ನಮ್ಮ ಅಣ್ಣ ತಮ್ಮಂದಿಗೆ ನಾವು ದ್ರೋಹ ಬಗೆತಕ್ಕಂಥದ್ದಾಗಲಿ ಯಾವುದೇ ವಿಧವಾಗಿರ್ತಕ್ಕಂಥ ಒಂದು ಹಕ್ಕನ್ನು ಕಿತ್ತು ನಮಗೆ ಕೊಡಿ, ನಾವು ಅದರಿಂದ ನಾವು ಜೀವನ ಮಾಡ್ತೀವಿ ಅಂತ ಹೇಳ್ತಕ್ಕಂಥದ್ದೆಲ್ಲ ನಮ್ಮದು. ನಾವು ಯಾವುದೇ ನಮ್ಮ ಸಂಪುಟ ಸಚಿವರಾಗ್ಬೋದು ಅಥವಾ ನಮ್ಮ ಪದಾಧಿಕಾರಿಗಳಾಗ್ಬೋದು, ಯಾರೇ ಆಗ್ಬೋದು, ಯಾರೂ ಕೂಡ ಇದಕ್ಕೆ ಒಂದು ದುರುದ್ದೇಶದಿಂದ ನಾವು ಇಟ್ಕೊಂಡು ಈ ಹೋರಾಟವನ್ನು ಮಾಡ್ತಾ ಇಲ್ಲ. ನಮಗೆ ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕನ್ನ ಕೊಡಲೇಬೇಕು. ಅದು ನ್ಯಾಯಯುತವಾಗಿರ್ತಕ್ಕಂಥದ್ದು, ನಮ್ಮ ಸಮುದಾಯಕ್ಕೆ ಸೇರ್ಬೇಕಾಗಿರ್ತಕ್ಕಂಥದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನ ಬರೆದ 2 ಜಾತಿಗಳು ಕೂಡ ಸರಿಸಮಾನವಾಗಿರ್ತಕ್ಕಂಥ ಹಕ್ಕನ್ನು ಕೊಟ್ಟಿದ್ದಾರೆ, ಅದು ನಮಗೆ ಸಮರ್ಪಕವಾಗಿ ಅರಿಯಲಿ ಅಂತೇಳಿ ಬರಲಿ ಅಂತ ಹೋರಾಟವನ್ನ ಮಾಡ್ತಾ ಇದೀವಿ. ನನ್ನ 8 ತಾಲೂಕುಗಳಿಂದ ಏನು ನಮ್ಮ ಕುಲ ಬಾಂಧವರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ನನ್ನ ಪದಾಧಿಕಾರಿಗಳಾಗಿರ್ಬೋದು ಅಥವಾ ತಾಲೂಕು ಅಧ್ಯಕ್ಷರಾಗ್ಬೋದು, ಅಣ್ಣ ತಮ್ಮಂದಿರಾಗ್ಬೋದು, ಎಲ್ಲರೂ ಹಿರಿಯರು ಏನು ಅಣ್ಣ ತಮ್ಮಂದ ಅಕ್ಕ ತಂಗಿರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ, ಪತ್ರಕರ್ತ ಮಿತ್ರರಿಗೆ ಮತ್ತು ನನ್ನ ಎಲ್ಲ ಪೊಲೀಸ್, ನಮ್ಮ ರಕ್ಷಣೆಗಾಗಿ ಪೊಲೀಸ್ ನಿಲ್ತಕ್ಕಂಥ ಪೊಲೀಸ್ ಬಂದೋಬಸ್ತ್ ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕ ವಂದನೆಗಳನ್ನು. ಯಾವುದೇ ರೀತಿಯಾದ ಎಚ್ಚರಿಕೆಯನ್ನು ಕೊಡ್ತಕ್ಕಂಥದ್ದಲ್ಲ. ಆದರೆ ಇದು ಒಂದು ವೇಳೆ ನಮಗೆ ಅನ್ಯಾಯ ಆಗಿದ್ದಂಥ ಪಕ್ಷದಲ್ಲಿ ನಾವು ಕಾನೂನುಬದ್ಧವಾಗಿರ್ತಕ್ಕಂಥ ನ್ಯಾಯವಾಗಿರ್ತಕ್ಕಂಥ ಹೋರಾಟವನ್ನು ನಾವು ಮಾಡ್ತೀವಿ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಯಾವುದೇ ರೀತಿಯಾದ ತೊಂದರೆ ಆದರೆ ಕೂಡ ನಾವು ಅದನ್ನು ಎದುರಿಸಲಿಕ್ಕೆ ನಾವು ಸಿದ್ಧರಿದ್ದೀವಿ. ನಮ್ಮ 8 ತಾಲೂಕಿನ ನಮ್ಮ ಕುಲ ಬಾಂಧವರು ಏನಿದ್ದಾರೆ ಅವರು ನಮಗೆ ಸಾಥ್ ಕೊಡ್ತಾರೆ. ನಾವು ಅದನ್ನು ಮಾಡ್ಲಿಕ್ಕೆ ಸಿದ್ಧರಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈಗ ಸಮಾಜ ಕಲ್ಯಾಣದಲ್ಲಿ ಏನು ಅವ್ಯವಹಾರಗಳು ನಡೀತಾ ಇದ್ದಾವೆ ಅದನ್ನು ಕೂಡ ಎಲ್ಲ ಸಮುದಾಯಗಳು ಕೂಡ ಎಲ್ಲ ಸಮುದಾಯ ಮಕ್ಕಳಿಗಾಗಿ ನಾವು ಕೇಳ್ತಾ ಇದೀವಿ. ನಮ್ಮ ಹಿಂದುಳಿದ ವರ್ಗಕ್ಕೆ ಮಾತ್ರ ಅಲ್ಲ, ಅಲ್ಪಸಂಖ್ಯಾತರು ಎಲ್ಲ ಜಾತಿಗಳಿಗೂ ಆಗ್ತಕ್ಕಂಥ ಒಂದು ಆಹಾರ ಪದ್ಧತಿಯಲ್ಲಿ ಏನು ವ್ಯತ್ಯಾಸ ಆಗ್ತದೆ ಅದನ್ನ ಸರಿಪಡಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ನಾವು ತನಿಖೆ ಮಾಡಿಕೊಟ್ಟು ಸರ್ಕಾರಕ್ಕೆ ತಿಳಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಈ ಮೂಲಕ ನಮ್ಮ ಇತ್ತೀಚೆಗೆ ಹಾಸ್ಟೆಲ್ಗಳಲ್ಲಿ ಉತ್ತಮವಾದ ಎಡಗೈ ಮತ್ತು ಬಲಗೈ ಜಾತಿ ಒಂದೇ ಅಲ್ಲ, ಸುಮಾರು 7,500 ಜನ ವಿದ್ಯಾರ್ಥಿಗಳು ಎಲ್ಲಾ ಜಾತಿ ಎಲ್ಲ ಸಮುದಾಯ ಜಾತಿಗಳು ಇವತ್ತು ಓದ್ತಾ ಇದ್ದಾವೆ. ಅವೆಲ್ಲರಿಗೂ ಕೂಡ ತೊಂದರೆ ಆಗ್ತಾ ಇದೆ. ನಮ್ದು ಒಂದೇ ಜಾತಿ ಅಂತಕ್ಕಂಥ ಉದ್ದೇಶ ಅಲ್ಲ. ಹಾಗಾಗಿ ಎಲ್ರಿಗೂ ಸರಿಸಮಾನವಾಗಿರ್ತಕ್ಕಂಥ ಒಂದು ಹಕ್ಕು ಮತ್ತು ಅನ್ನ ನೀಡ್ತಕ್ಕಂಥ ಕುಲಮಟ್ಟವಾಗಿರ್ತಕ್ಕಂಥ ಅನ್ನವನ್ನು ನೀಡಬೇಕು ಅಂತೇಳಿ ಈ ಮೂಲಕ ನಮ್ಮ ಸಂಘದ ಮುಖಾಂತರವಾಗಿ ಒತ್ತಾಯಿಸ್ತಾ ಇದ್ದೀವಿ. ಸರ್, ಮೀಸಲಾತಿ ಅನುಚ್ಛೇದ ಏನು 15, 16 ಅದು 6 ಮತ್ತೆ 7 ಅನುಚ್ಛೇದಗಳು ಮಾಡದಿರೋನೇ ಇವರು ಮಾಡ್ತಾ ಇರೋದು ಎಲ್ಲಿವರೆಗೂ ಸರಿ ಅನ್ಸುತ್ತೆ ಸರ್? ಅದು ಎಲ್ಲಿವರೆಗೂ ಸರಿ ಅಂತಂತಲ್ಲ, ಸಂವಿಧಾನಬದ್ಧವಾಗಿ ಅವರ ಒಂದು ರಾಜಕೀಯ ಅಥವಾ ಬೇರೆ ದುರುದ್ದೇಶಕ್ಕಾಗಿ ಅದನ್ನು ತಿದ್ದುಪಡಿ ಮಾಡ್ಕೊಂಡು ಮೂಲ ಸಂವಿಧಾನವನ್ನು ತಿದ್ದುಪಡಿ ಮಾಡಿಕೊಂಡು ಈ ತರ ಒಂದು ಅನ್ಯಾಯಗಳು ನಡೀತಾ ಇದಾವೆ. ರಾಜಕೀಯ ಪ್ರೇರಿತರಿಗೆ ಮಾಡ್ತಕ್ಕಂಥ ಕೆಲಸಗಳವು. ಆದ್ರೆ ಮೂಲ ಬೇರೆ ಕೇಳಿದೇನೆ ಮೂಲ ಬೇರೆ ಕಿತ್ತನೆ ಮರ ಬೀಳ್ತಕ್ಕಂಥದ್ದು. ಹಾಗಾಗಿ ಈ ಕೂಟಗಾರಗಳು ಎಷ್ಟು ಬಂದು ಪಕ್ಕದಲ್ಲಿ ಬೇರೆಗಳು ಹೋದ್ರು ಕೂಡ ಅದು ಪ್ರಯೋಜನ ಆಗೋದಿಲ್ಲ. ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಶಾಸನ ಏನಿದೆ, ಸಂವಿಧಾನ ಏನಿದೆ, ಅದು ನಮ್ಗೆ ಇವತ್ತಲ್ಲ ನಾಳೆ ನ್ಯಾಯ ಕೊಡುತ್ತೆ ಅಂತಕ್ಕಂಥ ಒಂದು ಭರವಸೆ ನನಗಿದೆ. ನನ್ನ ಕುಲಬಾಂಧವರಿಗೂ ಅದು ಸಾರಾಸಟ್ಟಾಗಿದೆ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಪ್ರದೇಶಗಳಾಗ್ಬೋದು, ನಮ್ಮ ಚಿಕ್ಕಬಳ್ಳಾಪುರ ಆಗ್ಬೋದು, ಅದರಲ್ಲಿ ಜಾತಿವಾರು ಇರ್ತಕ್ಕಂಥದ್ದು ಕೆಲವು ಆದಿ ಕರ್ನಾಟಕ, ಕೆಲವು ಆದಿ ದ್ರಾವಿಡ ಅಂತೇಳಿ ಮೆನ್ಷನ್ ಆಗಿದೆ. ಆದ್ರೆ ಆದಿ ಕರ್ನಾಟಕರು ನಮ್ಮ ಅಣ್ಣ ತಮ್ಮಂದಿರ ಮಾದಿಗ ಜನಾಂಗವನ್ನು ಕೂಡ ಸೇರಿಸಲಿಕ್ಕೆ ಇದೆ ಅದು. ಹಾಗಾಗಿ ಜಾತಿವಾರು ಪ್ರಾಮಾಣಿಕವಾಗಿ ಅಥವಾ ಪಾರದರ್ಶಕವಾಗಿರ್ತಕ್ಕಂಥ ಒಂದು ತನಿಖೆ ನಡೀಬೇಕಾಗಿತ್ತು. ಅದ್ರಲ್ಲಿ ನಮ್ಮ ಲೀಡರ್ಗಳೇ ಅದನ್ನ ತಪ್ಪು ಮಾಡಿರ್ತಕ್ಕಂಥದ್ದು ಎದ್ದು ಕಾಣ್ತಾ ಇದೆ. ಕೂಲಂಕುಷವಾಗಿ ಮತ್ತೊಂದ್ಸಲ ಅದು ಪರಿಶೀಲನೆ ಆಗಿ ಮತ್ತೆ ನಾವು ಯಾವುದೇ ಇದಾಗಿರ್ತಕ್ಕಂಥ ಒಳ ಮೀಸಲಾತಿಗೆ ವಿರೋಧಿಗಳಲ್ಲ. ಇಲ್ಲಿ ಸೇರಿರ್ತಕ್ಕಂಥ ಯಾವ ನಮ್ಮ ಕುಲ ಬಾಂಧವರು ಕೂಡ ಒಳ ಮೀಸಲಾತಿಗೆ ವಿರೋಧಿಗಳಲ್ಲ. ಆದ್ರೆ ನಮಗೆ ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕು ನಮಗೆ ಬರಬೇಕು. ನಾಗಮೋಹನ್ ದಾಸ್ ಅವರು ಕೊಟ್ಟಿರ್ತಕ್ಕಂಥ ವರದಿಯನ್ನು ಮತ್ತೊಂದ್ಸಲ ಪರಿಶೀಲನೆ ಮಾಡಿ ಒತ್ತಡದ ತನಿಖೆ ಆಗಿ ಅಂಕಿಅಂಶಗಳ ಪರಿಕರಣ ಆದ್ರೆ ಅದು ಮೂಲಭೂತವಾಗಿರ್ತಕ್ಕಂಥ ಹಕ್ಕನ್ನು ನಾವು ಕಾಪಾಡಿಕೊಂಡಾಗುತ್ತೆ. ನಮ್ಮ ಜಾತಿಗೆ ಅನ್ಯಾಯ ಆಗ್ತಕ್ಕಂಥದ್ದನ್ನ ಎಲ್ಲಾ ಜಾತಿಗಳು ತಪ್ಪಿಸಬೇಕಾಗ್ತದೆ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತೀವಿ. ನಾವು ಯಾವ ಜಾತಿಗಳನ್ನು ಕೂಡ ಅಲಗಳ್ತಕ್ಕಂಥದ್ದಾಗ್ಲಿ, ನಮ್ಮ ಅಣ್ಣ ತಮ್ಮಂದಿರಿಗಾಗಿರ್ತಕ್ಕಂಥ ಅನ್ಯಾಯವನ್ನಾಗ್ಲಿ
ಅಥವಾ ಅವರು ಕೊಟ್ಟಿರ್ತಕ್ಕಂಥ ಒಂದು ಮೀಸಲಾತಿಯನ್ನ ನಾವು ಕಿತ್ತು ತಿಂತಕ್ಕಂಥ ಒಂದು ಮನೋಭಾವಕ್ಕೆ ಬಂದಿಲ್ಲ. ಏನು ಎಡಗೈ ಮತ್ತು ಬಲಗೈ ಅಂತೇನಿದೆ, ಎಡಗೈ ಇಲ್ಲದ ಬಲಗೈ ಇಲ್ಲ, ಬಲಗೈ ಇಲ್ಲದ ಎಡಗೈ ಇಲ್ಲ. ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ರಾಜಕೀಯ ದುರುದ್ದೇಶಕ್ಕೆ ನಮ್ಮನ್ನ ಎಡಗೈ ಮತ್ತು ಬಲಗೈಗಳನ್ನ ಕಟ್ ಮಾಡಿ ನೀವು ರಾಜಕೀಯ ಪ್ರಯಾಣಕ್ಕಾಗಿ ನಮ್ಮನ್ನ ಅದು ನಮ್ಮ ಸಮಾನತೆಯನ್ನ ಅಥವಾ ನಾವು ಇರ್ತಕ್ಕಂಥ ಒಗ್ಗಟ್ಟನ್ನ ಕಿತ್ಕೊಳ್ಬಾರ್ದು ಅಂತ, ರಾಜಕೀಯ ಪ್ರೇರಣೆಗೆ ಕಿತ್ಕೊಳ್ಬಾರ್ದು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಮನವಿಯನ್ನು ಮಾಡ್ತೀನಿ. ಎಲ್ಲ ಸರ್ಕಾರ ಮತ್ತು ಸಚಿವ ಸಂಪುಟಗಳು ಕೂಡ ನಮ್ಮ ವಿರೋಧ ಪಕ್ಷರು ಕೂಡ ಆಗ್ಬೋದು, ನಮ್ಮ ಒಂದು ಅವಲನ್ನ ವಿಚಾರಣೆ ಮಾಡ್ತಾರೆ, ಅವರು ಪುರಸ್ಕರಿಸ್ತಾರೆ ಅಂತಕ್ಕಂಥ ಮನವಿಯನ್ನು ಇವತ್ತು ಡಿಸಿ ಅವರ ಮುಖಾಂತರವಾಗಿ ನಾವು ಸರ್ಕಾರಕ್ಕೆ ರವಾನೆ ಮಾಡ್ತಾ ಇದ್ದೀವಿ. ನಮ್ದು ಯಾವುದೇ ಇದ್ಕೊಂಡು ಭೇದ ಭಾವ ಇಲ್ಲ. ಕೆಲವು ಕಿಡಿಗೇಡಿಗಳ ತರ ಮಾಡ್ತಾ ಇರ್ಬೋದಷ್ಟೇ. ನಾವು ನಾಳೆ ಕೂಡ ನಡೀತಕ್ಕಂಥ ನಮ್ಮ ಜ್ಞಾನ ಪ್ರಕಾಶ್ ಅವರ ನೇತೃತ್ವದಲ್ಲಿ ಏನ್ ನಡೀತಾ ಸಭೆಗೆ ನಾವು ಖಂಡಿತ ಹಾಜರಾಗ್ತೀವಿ. ಕೆಲವರು ಮಿಸ್ಗೈಡ್ ಮಾಡ್ತಾ ಇರ್ಬೋದು, ಅದು ನಮ್ಮಲ್ಲಿಲ್ಲ. ಕೆಲವೊಂದು ಕಿಡಿಗೇಡಿಗಳು ಮಾಡ್ತಾ ಇರ್ತಕ್ಕಂಥ ಕೆಲಸ ಅದು ರೋಲ್ ಕಾಲ್ ನಿಲ್ಲಕ್ಕೆ ನಿಂತ್ಬಿಡ್ತದೆ ಅಂತ ಹೇಳ್ಬಿಟ್ಟು ಆ ತರ ಒಂದು ದುರ್ದೇಶಗಳನ್ನು ಇಟ್ಕೊಂಡು ಮಾಡ್ತಾ ಇದ್ದಾರೆ. ಖಂಡಿತವಾಗಿ ನಮ್ಗೆ ಆ ಉದ್ದೇಶ ಇಲ್ಲ. ಯಾವ ಸಮುದಾಯ ಎಲ್ಲಿ ಯಾರೇ ಮಾಡಿದ್ರು ಕೂಡ ನಾವು ಅದಕ್ಕೆ ನಮ್ಮ ಬೆಂಬಲ ಇರ್ತದೆ, ನಮ್ಮ ಬೆಂಬಲ ಇದೆ ಅಂತೇಳಿ ಘಂಟಾಘೋಷವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಆ ರೀತಿ ಏನಾದ್ರೂ ಒಂದು ವೇಳೆ ಆದರೆ ನಮ್ಮ ಕುಲಬಾಂಧವರೆಲ್ಲ ಸೇರಿ ಒಂದು ಕಡೆ ಡಿಸ್ಕಷನ್ ಮಾಡಿ ನಾವು ಕಾನೂನುಬದ್ಧವಾಗಿ ನ್ಯಾಯಾಲಯ ಮೆಟ್ಲನ್ನು ಏರ್ಲಿಕ್ಕೂ ಕೂಡ ನಾವು ಸಿದ್ಧರಿದ್ದೀವಿ ಅಂತ ಹೇಳ್ತೀವಿ. ನಾವು ಯಾವುದೇ ಹಿಂಸಾತ್ಮಕವಾಗಿರ್ತಕ್ಕಂಥ ಒಂದು ಕೃತ್ಯಗಳನ್ನು ನಾವು ಮಾಡಕ್ ಹೋಗೋದಿಲ್ಲ, ಯಾವ ಜಾತಿಗಳನ್ನು ನಿಂದಿಸೋದಿಲ್ಲ, ಯಾವ ಜಾತಿಗಳ ಮೇಲೆ ಅಲಿಗೇಷನ್ ಮಾಡೋದಿಲ್ಲ. ನಾವು ಘಂಟಾಘೋಷವಾಗಿ ಹೇಳ್ತಾ ಇದೀವಿ, ನ್ಯಾಯಾಲಯದ ಮೆಟ್ಲನ್ನು ಹಕ್ತಾ ಇದೀವಿ. ನಮಗೆ ಅನ್ಯಾಯ ಇದ್ರೆ ನ್ಯಾಯಾಲಯಕ್ಕೆ ಹೋಗ್ತಕ್ಕಂಥ ಒಂದು ಕಾನೂನು ಇದೆ, ಅದ್ರ ಪ್ರಕಾರ ನಮ್ಮ ಧರ್ಮ, ನಾವು ಹೋಗಿ ಅಲ್ಲಿ ಹೋರಾಟವನ್ನು ಮಾಡ್ತೀವಿ ಅನ್ನೋದನ್ನ ಎಲ್ಲ ನನ್ನ ಕುಲಬಾಂಧವರ ಪರವಾಗಿ ನಾನು ಒಕ್ಕೂಲಾಗಿ ಹೇಳ್ತೀನಿ. ಬಲಗೈ ಜಾತಿಗಳ ಒಕ್ಕೂಟದ ಸಲಹಾ ಸಮಿತಿ ಸದಸ್ಯರು, ಆತ್ಮೀಯ ಪತ್ರಕರ್ತ ಬಂಧುಗಳೇ, ಮಾಧ್ಯಮ ಮಿತ್ರರೇ, ಇವತ್ತು ಏನು ನಾವು ಬಲಗೈ ಜಾತಿಗಳ ಒಕ್ಕೂಟ ಚಿಕ್ಕಬಳ್ಳಾಪುರ ಜಿಲ್ಲಾ ಶಾಖೆಯಿಂದ ಈ ಒಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಿ. ಉದ್ದೇಶ ಏನೆಂದರೆ ನಾಗಮೋಹನ್ ದಾಸ್ ಏಕ ಸದಸ್ಯತ್ವ ಆಯೋಗ ಏನು ವರದಿ ನೀಡಿದೆ ಅದನ್ನು ತಿರಸ್ಕರಿಸಬೇಕು. ಮತ್ತೆ ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಏನಿವತ್ತು ಅನ್ನದಾನ ನಡೆಸ್ತಾ ಇದ್ದಾರೆ, ಮೂಲ ಗುತ್ತಿಗೆದಾರರಿಂದ ಸರಬರಾಜು ಪಡೆಯದೆ ಆ ಸಬ್ ಗುತ್ತಿಗೆದಾರರಿಂದ ವಾರ್ಡನ್ಗಳ ಅಕೌಂಟ್ಗೆ ಮತ್ತೆ ಹೊರಗುತ್ತಿಗೆ ನೌಕರರಿಗೆ ಅವರ ಸಂಬಂಧಿಕರ ಹೆಸರಿಗೆ ಹಣಗಳ ವರ್ಗಾವಣೆ ಮಾಡೋ ಮುಖಾಂತರ ಕೇವಲ 10-20% ಹಣಕ್ಕೆ ಮಾತ್ರ ಊಟ ಆಗ್ತಾ ಇದ್ದಾರೆ. ಇನ್ನು 70% ಹಗರಣ ಈ 3 ಇಲಾಖೆ ನಡೀತಾ. ಈ ಉದ್ದೇಶಗಳು ಇಟ್ಕೊಂಡು ಇವತ್ತು ನಾವು ಈ ಚಳವಳಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ರೆ ಬಂಧುಗಳೇ, ಇವತ್ತೇನು ಗೊತ್ತಾ, ನಾಗಮೋಹನ್ ದಾಸ್ ಏಕಸದಸ್ಯ ಇವತ್ತು ಆಯೋಗ ಕರ್ನಾಟಕ ರಾಜ್ಯ ಸರ್ಕಾರ ರಚನೆ ಮಾಡಿದ ನಂತರ ನಾಗಮೋಹನ್ ದಾಸರವರು ಅವೈಜ್ಞಾನಿಕ ವರದಿಯನ್ನು ನೀಡಿದ್ದಾರೆ. ಹೇಗಂದ್ರೆ ಬಲಗೈ ಜಾತಿಗಳಿಗೆ ಸೇರ್ತಕ್ಕಂಥ ವಲಯ ಗುಂಪಿಗೆ ಸೇರ್ತಕ್ಕಂಥ ಛಲವಾದಿ, ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿಮಾಲ 4-5 ಜಾತಿಗಳನ್ನ ಪ್ರತ್ಯೇಕವಾಗಿ ಇಂಗಿಡಿಸಿ 5.5 ಲಕ್ಷ ಜನಸಂಖ್ಯೆಯನ್ನು ಹೊರಗಡೆ ಇಟ್ಟಿದ್ದಾರೆ. ಇದು ಮಹಾ ಕುತಂತ್ರ, ಇದು ಅವೈಜ್ಞಾನಿಕ. ಅದಕ್ಕೋಸ್ಕರ ನಾವೇನು ಒಳ ಮೀಸಲಾತಿ ವಿರೋಧಿಗಳಲ್ಲ ಬಂಧುಗಳೇ, ಯಾವುದೇ ಕಾಲಕ್ಕೂ ನಾವು ಒಳ ಮೀಸಲಾತಿ ವಿರೋಧಿಗಳಲ್ಲ. ಇವತ್ತು ಏನ್ ನೀವು ಅಂಕಿ ಸಂಖ್ಯೆಗಳನ್ನ ಬಲಗೈ ಜಾತಿಗಳ ಬಂಧುಗಳಾದ ಸಬ್ ಜಾತಿಗಳನ್ನ ಹೊರಗಡೆ ಇಟ್ಟಿದ್ದೀರಿ, ಅದು ಕ್ರೋಢೀಕರಣ ಮಾಡ್ರಿ. ಮತ್ತೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರೀ 334 ಜನಸಂಖ್ಯೆ ಸೋಸಿದ್ರಿ. ಮಾನ್ಯ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಾಹೇಬ್ರೆ, ಬರೀ 334 ಇರೋದು ಬಲಗೈ ಜಾತಿ ಚಿತ್ರದುರ್ಗ ಜಿಲ್ಲೆಯಲ್ಲಿ. ಇದೇ ಸಾಕು ನಿಮ್ಮ ಅವೈಜ್ಞಾನಿಕ ವರದಿಗೋಸ್ಕರ. ಅದಕ್ಕೋಸ್ಕರ ನಾನು ಇವತ್ತು ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಕೇಳ್ತಾ ಇದ್ದೀನಿ, ನಾಳೆ ರಾಜ್ಯ ಸಂಪುಟದಲ್ಲಿ ನೀವೇನಾದ್ರೂ ಈ ಏಕ ಸದಸ್ಯತ್ವ ಆಯೋಗ ವರದಿ ನೀಡಿದ್ದಾರೆ, ಅದರ ಪ್ರಕಾರ ಏನಾದ್ರೂ ನೀವು ರೋಸ್ಟರ್ ಬಿಂದುವಿನಲ್ಲಿ ಸರ್ಕಾರಿ ಹುದ್ದೆಗಳನ್ನು ನೀಡೋಕೆ ಪ್ರಯತ್ನ ಪಟ್ಟಿದ್ದಾದ್ರೆ ನಿಮ್ಮ ಸರ್ಕಾರ ಬಿದ್ದು ಹೋಗ್ತದೆ. ನಮ್ಮ ಮಂತ್ರಿಗಳೆಲ್ಲ ರಾಜೀನಾಮೆ ಕೊಡಬೇಕಾಗ್ತದೆ, ನಮ್ಮ ಮಂತ್ರಿಗಳೆಲ್ಲ ಹೊರಗಡೆ ಬರಬೇಕಾಗ್ತದೆ, ನಮ್ಮ ಸಚಿವರೆಲ್ಲ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ರಾಜೀನಾಮೆ ಕೊಟ್ಟು ಹೊರಗಡೆ ಬರೋವರೆಗೂ ಹೋರಾಟ ಆಗ್ತದೆ. ಅದಕ್ಕೋಸ್ಕರ ನಾವು ಅಂಕಿ ಅಂಶಗಳನ್ನು ಇಟ್ಕೊಂಡು ನೀವು ಒಳ ಮೀಸಲಾತಿ ಜಾರಿ ನಮ್ಮ ತಕರಾರಿಲ್ಲ. ಮತ್ತೆ ಬಂಧುಗಳೇ, ಇವತ್ತು ಏನು ನಾವು ಮೀಸಲಾತಿ ಕೇಳ್ತೀವಿ, ಹೌದು, ಯಾವಕ್ಕೋಸ್ಕರ ಬಾಬಾ ಸಾಹೇಬರು ಮೀಸಲಾತಿ ಕೊಟ್ರಂತಂದ್ರೆ ಮೀಸಲಾತಿ ಪಡೆದು ದಲಿತರ ಮಕ್ಕಳು, ಹಿಂದುಳಿದ ವರ್ಗ ಮಕ್ಕಳು, ಅಲ್ಪಸಂಖ್ಯಾತರ ಮಕ್ಕಳು ಶಾಲಾ ಕಾಲೇಜುಗಳಲ್ಲಿ ನೋಡಿ ಹಾಸ್ಟೆಲ್ ಅಲ್ಲಿ ಇದ್ದು ಉನ್ನತ ವಿದ್ಯಾಭ್ಯಾಸ ಹೊಂದಲಿ ಅಂತ ಇವತ್ತು ಹಾಸ್ಟೆಲ್ ತೆರೆದ್ರು. ಆದ್ರೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಈ ಕದಿಮರು ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗ ಕಲ್ಯಾಣಕ್ಕೆ, ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ಲೂಟಿ ಹೊಡಿತಾ ಇದ್ದಾರೆ. ಇವರು ಯಾರು ಮೂಲ ಗುತ್ತಿಗೆದಾರರಿಂದ ಸರಬರಾಜು ತಗೊಂತಾರಲ್ಲ, ಇವರು ಸಬ್ ಗುತ್ತಿಗೆದಾರನಿಂದ ದುಡ್ಡು ಹಾಕ್ಸ್ಕೊಂತಾರೆ. ವಾರ್ಡನ್ ಅಕೌಂಟ್ಗೆ, ಅವ್ರ ಹೆಂಡತಿ ಅಕೌಂಟ್ಗೆ, ಹೊರಗುತ್ತಿಗೆದಾರನ ಅಕೌಂಟ್ಗೆ ಮತ್ತು ಇತರ ಅಕೌಂಟ್ಗೆ. ಅವ್ರ ತಾಕತ್ತಿದ್ರೆ ನನ್ನ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಲಿ. ಸಲಹಾ ಸಮಿತಿ ಸದಸ್ಯನಾಗಿ ನಾನು ಇವತ್ತು ಸಂಘಕ್ಕೆ ದೂರ ಕೊಟ್ಟಿದ್ದೀನಿ. ಈ ತರ ವ್ಯವಹಾರ ಆಗ್ತಾ ಇದೆ ಅಂತ ಮುಖ್ಯಮಂತ್ರಿ ಕೊಟ್ಟಿದ್ದೀನಿ, DC ಅವರಿಗೆ ಕೊಟ್ಟಿದ್ದೀನಿ.
ಈ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳು ಕೊಟ್ಟಿದ್ದೀನಿ, 28 ಕ್ಯಾಬಿನೆಟ್ ಮಿನಿಸ್ಟರ್ ಕೂಡ ದೂರು ಕೊಟ್ಟಿದ್ದೀನಿ. ಇವತ್ತು ಅನ್ನದಾಗರಣ ನಡೆಸ್ತಾ ಇದ್ರೆ ಮುಟ್ಟಾಡ್ರ ನೀವು. ಈ ಮುಟ್ಟಾಳಕೋರ ವ್ಯವಸ್ಥೆ ನಡೆಯೋದಕ್ಕೆ ಇನ್ನ ಸಂಘಟನೆ ಬಲಗೈ ಜಾತಿಗಳ ಒಕ್ಕೂಟ ಬಿಡೋದಿಲ್ಲ. ಯಾವುದೇ ಕಾರಣಕ್ಕೂ ಮೂಲಿಗೆ ಗುತ್ತಿಗೆದಾರರಿಂದ ನೀವು ಸರಬರಾಜು ತಗೊಳ್ಳೇಬೇಕು. ಇವತ್ತು ರೈತರು ಈ ಬಡಪೀಡಿತ ಜಿಲ್ಲೆಯಲ್ಲಿ ತರಕಾರಿ ಏನ್ ಬೆಳೀತಾ ಇದ್ದಾರೆ, ಆ ತರಕಾರಿ ಇವತ್ತು ಗಗನಕ ರೇಟ್ಗಳು ಇವತ್ತು ಕುಸುಮ ಆಗಿದೆ, ಕೆಳಗಡೆ ಹೋಗಿದೆ. ಕಾರಣ ಏನು ಗೊತ್ತಾ? ಈ ಹಾಸ್ಟೆಲ್ ಇರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳಿಗೆ ಇಂಡೆಂಟ್ ಪ್ರಕಾರ ತರಕಾರಿ ಕೊಂಡಿದ್ದೆ ಆದ್ರೆ ಇವತ್ತು 50 ರೂಪಾಯಿ ಮೇಲೆ ಇರ್ತದೆ ಬಂಧುಗಳೇ. ಅದಕ್ಕೋಸ್ಕರ ನೀವು ಪತ್ರಿಕಾ ಮಾಧ್ಯಮ ದಯವಿಟ್ಟು ನಿಮ್ಮ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಪ್ರತಿ ಹಾಸ್ಟೆಲ್ ಕೂಡ ನೀವು ಚೆಕ್ ಮಾಡ್ರಿ. ವಾರಕ್ಕೆ 2 ಸಾರಿ ತರಕಾರಿ ಕೊಡ್ಬೇಕು ಇವರು. ಏನು ಇಂಡೆಂಟ್ ಪ್ರಕಾರ ಡೇ ಬೈ ಡೇ ಮೊಟ್ಟೆ ಕೊಡಬೇಕು, ಡೇ ಬೈ ಡೇ ಬಾಳೆಹಣ್ಣು ಕೊಡಬೇಕು, ತಿಂಗಳಿಗೊಂದ್ಸರಿ ರೇಷನ್ ನಡೆಸಬೇಕು. ಅದ್ರ ಮುಂದ್ಗಡೆ ಮೂಲ ಗುತ್ತಿಗೆದಾರ GPS ಫೋಟೋ ತೆಗಿಸ್ಬೇಕು. ಇವತ್ತಿದೆಯಾ GPS ಫೋಟೋ? ಹಾಲದ 200 ರಿಂದ 250 ಗ್ರಾಮ್ ಹಾಲು ಕೊಡ್ಬೇಕು ಮಕ್ಕಳಿಗೆ. ಇವ್ರು ಕೊಡ್ತಾ ಇದಾರೆ. ಒಂದು ಪ್ಯಾಕೆಟ್ ಹಾಲು ತಗೊಳೋದಿಲ್ಲ. 2 ಲೀಟರ್ 3 ಲೀಟರ್ ಹಾಲು ತಕೊಂಡ್ರೆ 100 ಜನಕ್ಕೆ ಕೊಡ್ತಂತ ಮುಟ್ಟಾಡ್ರು 3 ಇಲಾಖೆ ಅವರು. ಅದಕ್ಕೋಸ್ಕರ ಇನ್ನು ಬಿಡೋದಿಲ್ಲ. ಈ ವಿಚಾರ ಸರ್ಕಾರ ಸೀರಿಯಸ್ ಆಗಿ ತಕೊಂಡು ಇವ್ರನ್ನೆಲ್ಲ ತನಿಖೆಗೆ ಮಾಡಿ ಹೊರಕ್ ಹಾಕ್ತಿದ್ರೆ ನಾವು ನೆಕ್ಸ್ಟ್ CM ಮನೆಗೆ ಮುತ್ತಿಗೆ ಹಾಕಲಿದ್ದೀರಿ, ಬೃಹತ್ ಪ್ರತಿಭಟನೆ ಮಾಡಲಿದ್ದಾರೆ ಅನ್ನೋ ಎಚ್ಚರಿಕೆ ಕೊಡಕ್ ಬರ್ತೀನಿ. ಇನ್ನೊಂದು ಬಂಧುಗಳೇ, ಮೂಲಭೂತ ಸೌಕರ್ಯ ಇವತ್ತು ನೋಡ್ರಿ, ಇಲ್ಲಿ ಮೂಲಭೂತ ಸೌಕರ್ಯಗಳಲ್ಲಿ 1 ಲಕ್ಷದ ಒಳಗಡೆ 1 ಲಕ್ಷದ ಮೇಲ್ಪಟ್ಟು ಏನನ್ನ ಟೆಂಡರ್ ಇದು ಮೂಲಭೂತ ಖರೀದಿ ಮಾಡಬೇಕಾದ್ರೆ 1 ರಿಂದ 5 ಲಕ್ಷದ ಒಳಗಡೆ ಅವರು ಪಾರದರ್ಶಕವಾಗಿ ಕೊಟೇಶನ್ ತಕೊಂಡು ಸರಬರಾಜು ಮಾಡಬೇಕು. ಆದ್ರೆ ಇವ್ರು ಏನ್ ಮಾಡ್ತಾರೆ ಗೊತ್ತಾ? 1 ಲಕ್ಷದ ಒಳಗಡೆ ಅನಧಿಕೃತ ಸಂಸ್ಥೆಗಳ ಮುಖಾಂತರ ನಾನಾ ಕೊಟೇಶನ್ಗಳು ನೋಡ್ರಿ, ನಾನಾ ಕೊಟೇಶನ್ಗಳ ಮುಖಾಂತರ ಲಕ್ಷಾಂತರ ರೂಪಾಯಿ BCM ಇಲಾಖೆದು ಏನು ಬರೀ ಚಿಂತಾಮಣಿ ತಾಲೂಕ್ ಮಾತ್ರ ಶಾಂಪಲ್, ಜಿಲ್ಲೆದೆಲ್ಲ ಶಾಂಪಲ್ ಎತ್ಕೊಂಡ್ಬಿಟ್ರೆ ಇವ್ರಿಗೆ ಸೆಟಲ್ಮೆಂಟ್ ಆಗಲ್ಲ. ಇವರು ರಿಟೈರ್ಡ್ ಆದ್ರೂ ಕೂಡ ಇವ್ರಿಗೆ ಯಾವುದೇ ಸೆಟಲ್ಮೆಂಟ್ ಆಗಲ್ಲ. ಅಂತ ಹಗರಣ ನಡೆದೋಗ್ಬಿಟ್ಟಿದೆ. ಇವ್ರ ಕೂರಿಗಳು ಬಡವ್ರ ಮಕ್ಕಳು ಅನ್ನ ಯಾರಂತ ತಿಂತಾರೆ ಸ್ವಾಮಿ? ಮನೆಗೆ ಹೋದ್ರೆ ನಮ್ಗೆ ಅನ್ನ ಇಲ್ಲದ್ರು ಸಹ ಅನ್ನ ಇರ್ತಾರೆ. ಆದ್ರೆ ಈ ಮುಟ್ಟಾಳ್ರು ಮಕ್ಕಳ ಅನ್ನ ಕದೀತಾ ಇದಾರೆ ಈ 3 ಇಲಾಖೆಯವರು. ಅದು ಸಮಗ್ರ ತನಿಖೆ ಆಗ್ಬೇಕು. ತನಿಖೆ ಆಗೋವರೆಗೂ ಬಿಡೋದಿಲ್ಲ. ಅದಕ್ಕೋಸ್ಕರ ನೋಡ್ರಿ ಈ ತರ ಕೊಟೇಶನ್ಗಳು ಮಾಡಿ ಲೂಟಿ ಹೊಡೆದಿದ್ದಾರೆ. ಇದು ಒಂದು ಚಿಂತಾಮಣಿ ತಾಲೂಕ್ ಶಾಂಪಲ್ ಮಾತ್ರ. ಎಲ್ಲಾ ಜಿಲ್ಲೆಗಳದ್ದು 62 ಬಿಲ್ ಪ್ರಕಾರ ಮೂಲಭೂತ ವಸ್ತುಗಳದ್ದು 2005ರಿಂದ ಇಲ್ಲಿವರೆಗೂ ತನಿಖೆ ಮಾಡಬೇಕಂತ ನಾವು ಆಗ್ರಹಿಸ್ತಾ ಇದ್ದೀವಿ ಸರ್ಕಾರಕ್ಕೆ. ಇಲ್ಲದೆ ಹೋದ್ರೆ ನಾವು ಸರ್ಕಾರ ನಿಮ್ಗೆ 70% ಸರ್ಕಾರ ಕೆಟ್ಟ ಹೆಸರು ಬಂದ್ಬಿಡ್ತದೆ. ಇವರು ಸಂಚು ರೂಪಿಸಿದ್ದಾರೆ. ಈ ಅಧಿಕಾರಿಗಳು ಅವ್ರ ಮೇಲೆ ಕ್ರಮ ತಗೋಬೇಕಂತ ಈ ಪ್ರತಿಭಟನೆ ಮಾಡ್ತಾ ಇದ್ರು.